ಜವಾಹರ್ ಬಾಲ್ ಮಂಚದಿಂದ ಮಕ್ಕಳನ್ನ ನಾವು ಇದಕ್ಕೆ ರಾಜಸ್ಥಾನಕ್ಕೆ ನ್ಯಾಷನಲ್ ಕ್ಯಾಂಪ್ಗೆ ಕಳಿಸ್ಕೊಡ್ತಾ ಇದ್ದೀವಿ. ಸುಮಾರು 15 ಜನ 24 ಜನ ನಾವು ಮಕ್ಕಳನ್ನ ರಾಜಸ್ಥಾನ ಕಳಿಸ್ಕೊಡ್ತಾ ಇದ್ದೀವಿ. ಅದನ್ನ ಅವರೆಲ್ಲ ಬಂದಿದ್ದಾರೆ, ಅವ್ರಿಗೆ ಶುಭವನ್ನು ಹಾರೈಸಿದ್ದೀನಿ. ನಾನೇ ಅವ್ರಿಗೆಲ್ಲ ಫ್ಲೈಟ್ ಟಿಕೆಟ್ ಎಲ್ಲ ಮಾಡಿ ಕಳಿಸ್ತಾ ಇದ್ದೀವಿ. ಅವರೆಲ್ಲ ಟ್ರೈನಿಂಗ್ ಕೂಡ ಎಲ್ಲ ಹೋಗ್ತಾ ಇದ್ದಾರೆ. ಈ ದೇಶದ ಯಂಗ್ಸ್ಟರ್ಸ್ಗೆ ಕೆಲವು ವಿಚಾರಗಳನ್ನು ಅರಿವಾಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ಜವಾಹರ್ ಬಾಲ್ ಮಂಚು ಬಹಳ ಚೆನ್ನಾಗಿ ಕೆಲಸ ನಡೀತಾ ಇದೆ. ನೋಡಿ, ಸತೀಶ್ ಸೈಲ್ನ ಅರೆಸ್ಟ್ ಮಾಡೋಂಥ ಸಂದರ್ಭ ಏನಿಲ್ಲ. ಅದು 2010ರಿಂದನೇ ನಡೀತಾ ಇದೆ. ಎಲ್ಲ ರಾಜಕೀಯದ ಕಾಂಗ್ರೆಸ್ ಅವ್ರ ಮೇಲೆ ಮಾತ್ರ ಆಯ್ದು ತೊಂದರೆ ಕೊಡುವಂತ ಕೆಲಸ ನಡೀತಾ ಇದೆ. ಮೆರವಣಿಗೆ ಸಂದರ್ಭದಲ್ಲೂ ಕೂಡ ಹೋರಾಟ ಆಗಿದೆ. ಚೀಫ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಎಲ್ಲ ರಿಯಾಕ್ಟ್ ಮಾಡಿದ್ದಾರೆ. ನಾನು ಊರಲ್ಲಿ ರಿಯಾಕ್ಟ್ ಮಾಡೋದ್ರಿಂದ ಪೇಪರ್ ನಾನು ನೋಡಿದ್ದೀನಿ. ಬಿಜೆಪಿ ಅವರೆಲ್ಲ ಇವತ್ತು ಹೋಗಿದ್ದಾರೆ ಸರ್. ಅವ್ರಿಗೆ ಬೇರೆ ಕೆಲಸ ಇಲ್ಲ, ಬರೀ ರಾಜಕಾರಣ ಮಾಡೋದೇ ಕೆಲಸ, ಜನ ಭಾಗ ಮಾಡೋದೇ ಬೇಡ ಕೆಲಸ, ಬರೀ ಕರ್ಕೊಂಡೋಗಿ ಒಂಚೂರು ಆ ಕಡೆ ಬೇರೆ ಇನ್ನೇನಿಲ್ಲ. ಅಭಿವೃದ್ಧಿ ಕೆಲಸ ನಾನು ಆವತ್ತು ಹೇಳಿದ್ದೇನಲ್ಲ, ದೆಹಲಿಗೆ ಹೋಗ್ಲಿ, ದುಡ್ಡು ತಗೋಬರ್ಲಿ, ನರೇಗಾ ದುಡ್ಡು ಕೊಡಿಸ್ಲಿ, ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ, ಕಾವೇರಿ ವಾಟರ್ಗೆ ಇದಕ್ಕೆ ಮೇಕೆದಾಟು ಪರ್ಮಿಷನ್ ಕೊಡಿಸ್ಲಿ, ಮಾದಾಯಿ ಪರ್ಮಿಷನ್ ಕೊಡಿಸ್ಲಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಆ ಕೆಲಸ ಮಾಡಲಿ. ಇವತ್ತು ಬೆಂಗಳೂರು ಸಿಟಿ MLAಗಳು ಮೀಟಿಂಗ್ ಕರೆದಿದ್ದಾರೆ ಸಿಎಂ. ಇವತ್ತು ಬೆಂಗಳೂರು ಸಿಟಿ MLA ನಿನ್ನೆ ಇತ್ತು. ನಾನು ಬೇಡ ಬಂದಿರಾಗಿ ಅಂತ ಹೇಳಿದ್ದೆ ಅವ್ರಿಗೆ. ಇದಕ್ಕೆ ಕೊಯಮತ್ತೂರು ಹೋಗ್ತಾ ಇದ್ದೀನಿ ಅಂತ ಇವತ್ತು ಸಾಯಂಕಾಲ ಕರೆದಿದ್ದೀವಿ. ಆಮೇಲೆ ಕೆಲವು ಇರೋದು ಕೂಡ ನಾನು ನೀರಾವರಿ ಬಗ್ಗೆ ಕೂಡ ಮಾತಾಡ್ತೀನಿ. ಸ್ಪೆಷಲ್ ಪ್ಯಾಕೇಜ್ ಏನಾದರೂ ಮನವಿ ಮಾಡ್ತಾರೆ ನೋಡೋಣ, ನಾವು ಮಾತಾಡೋಣ. ಸರ್, ಆಮೇಲೆ ಗ್ರೇಟರ್ ಬೆಂಗಳೂರು ಇದಕ್ಕೆ ಎಲ್ಲ ಉಸ್ತುವಾರಿಗಳು ನೇಮಕ ಆಗಿದೆ. ಮುಂದೆ ಚುನಾವಣೆಗೂ ಕೂಡ ಪಕ್ಷ ಸಜ್ಜುಗೊಳಿಸೋದಕ್ಕೆ ಮಂತ್ರಿಗಳ ಮೇಲೆ ಬರೀ ಅವ್ರ ಕ್ಷೇತ್ರ ಕೆಲಸ ನೋಡೋದಲ್ಲ, ಇಡೀ ಜಿಲ್ಲೆ ನೋಡಬೇಕು. ಇಡೀ ಜಿಲ್ಲೆನೇ ನೋಡಬೇಕು. ಅವ್ರಿಗೂ ಡಿಸ್ಟಿಕ್ ಮಿನಿಸ್ಟರ್ ಇದೆ. ಪೊಲಿಟಿಕಲಿ ಕೆಲವು ಕಡೆ ಸೋತಿರೋ ಕ್ಷೇತ್ರ ಎಲ್ಲ ಇದೆ. ಆ ಕ್ಷೇತ್ರದಲ್ಲೆಲ್ಲ ಕೋಆರ್ಡಿನೇಷನ್ ಮಾಡಬೇಕು, ಮಾತಾಡಬೇಕು. ಅದಕ್ಕೆ ಆ ಜಿಲ್ಲೆಗಳಿಗೆ ಜವಾಬ್ದಾರಿಯನ್ನು ವಹಿಸಿದ್ದೀವಿ. ಇದಲ್ಲದೆ ಪಕ್ಷದಿಂದನೂ ಕೂಡ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ. ಮಂತ್ರಿ ಅಲ್ಲದೆ ಪಾರ್ಟಿನೂ ಕೂಡ ಆ ಸಂಘಟನೆ ವಿಚಾರದಲ್ಲಿ ಮಾಡಬೇಕು. ಸರ್, ಇದು ಭದ್ರಾವತಿಯಲ್ಲಿ ಸರ್ ಪಾಕಿಸ್ತಾನ ಪರ ಜಿಂದಾಬಾದ್ ಮದ್ದೂರಲ್ಲಿ ಗಣೇಶ ಮೆರವಣಿಗೆ ಹೋರಾಟ ಆಗಿದೆ. ಮೆರವಣಿಗೆ ಸಂದರ್ಭದಲ್ಲೂ ಕೂಡ ಆಗಲೇ ಚೀಫ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಎಲ್ಲ ರಿಯಾಕ್ಟ್ ಮಾಡಿದ್ದಾರೆ. ನಾನು ಊರಲ್ಲಿಲ್ಲ, ನನಗೆ ಫುಲ್ ಮಾಹಿತಿ ಇಲ್ಲ ನನಗೆ. ಸೊ ಅವರು ರಿಯಾಕ್ಟ್ ಮಾಡೋದ್ರಿಂದ ಪೇಪರ್ ನಾನು ನೋಡಿದ್ದೀನಿ. ಸೊ ತಿಳಿದು ನಾನು ಮಾತಾಡ್ತೀನಿ ಅಷ್ಟೇ. ತಿಳಿದೆ ನಾನು ಮಾತಾಡೋಕೆ ಅಲ್ಲ, ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಬರೀ ರಾಜಕಾರಣ ಮಾಡೋದೇ ಕೆಲಸ, ಜನ ಭಾಗ ಮಾಡೋದೇ ಬೇಡ ಕೆಲಸ, ಬರೀ ಬೆಂಕಿ ಇಕ್ಕದೇ ಕೆಲಸ. ಅವ್ರಿಗೆ ಬೇರೆ ಇನ್ನೇನಿಲ್ಲ. ಅಭಿವೃದ್ಧಿ ಕೆಲಸ ನಾನು ಆವತ್ತು ಹೇಳಿದ್ದೇನಲ್ಲ, ದೆಹಲಿಗೆ ಹೋಗಲಿ, ದುಡ್ಡು ತಗೊಬರ್ಲಿ, ನರೇಗಾ ದುಡ್ಡು ಕೊಡಿಸ್ಲಿ, ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ, ಕಾವೇರಿ ವಾಟರ್ಗೆ ಇದಕ್ಕೆ ಮೇಕೆದಾಟು ಪರ್ಮಿಷನ್ ಕೊಡಿಸ್ಲಿ, ಮಾದಾಯಿ ಪರ್ಮಿಷನ್ ಕೊಡಿಸ್ಲಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಆ ಕೆಲಸ ಮಾಡಲಿ. ಕಲ್ಲು ಹೊಡೆಸಿರೋದೇ ಕಾಂಗ್ರೆಸ್ ಕಡೆಯಿಂದ. ಇವತ್ತು ಬೆಂಗಳೂರು ಸಿಟಿ MLA ನಿನ್ನೆ ಇತ್ತು. ನಾನು ಬೇಡ ಮುಂದಕ್ಕೆ ಹಾಕಿ ಅಂತ ಹೇಳಿದ್ದೆ ಅವ್ರಿಗೆ. ಯಾಕೆಂದ್ರೆ ನಾನು ಇದಕ್ಕೆ ಕೊಯಮತ್ತೂರ್ಗೆ ಹೋಗ್ತಾ ಇದ್ದೀನಿ ಅಂತ ಇವತ್ತು ಸಾಯಂಕಾಲ ಕರೆದಿದ್ದೀವಿ. ಆಮೇಲೆ ಕೆಲವು ಇದ್ರದ್ದು ಕೂಡ ನಾನು ನೀರಾವರಿ ಬಗ್ಗೆ ಕೂಡ ಮಾತಾಡಿದ್ವಿ. ನೋಡೋಣ, ಮಾತಾಡೋಣ. ಗ್ರೇಟರ್ ಬೆಂಗಳೂರು ಇದಕ್ಕೆ ಎಲ್ಲ ಉಸ್ತುವಾರಿಗಳು ನೇಮಕ ಆಗಿದೆ. ಮುಂದೆ ಚುನಾವಣೆಗೂ ಕೂಡ ಪಕ್ಷ ಸಜ್ಜುಗೊಳಿಸೋದಕ್ಕೆ ನೋಡಪ್ಪ, ಮಂತ್ರಿಗಳ ಮೇಲೆ ಬರೀ ಅವ್ರ ಕ್ಷೇತ್ರ ಕೆಲಸ ನೋಡೋದಲ್ಲ, ಇಡೀ ಜಿಲ್ಲೆ ನೋಡಬೇಕು. ಇಡೀ ಜಿಲ್ಲೆನೇ ನೋಡಬೇಕು. ಅವ್ರಿಗೂ ಡಿಸ್ಟಿಕ್ ಮಿನಿಸ್ಟರ್ ಇದೆ. ಪೊಲಿಟಿಕಲಿ ಕೆಲವು ಕಡೆ ಎಲ್ಲ ಸೋತಿರೋ ಕಡೆ ಕ್ಷೇತ್ರ ಎಲ್ಲ ಇದೆ. ಆ ಕ್ಷೇತ್ರದಲ್ಲೆಲ್ಲ ಕೋಆರ್ಡಿನೇಷನ್ ಮಾಡಬೇಕು, ಮಾತಾಡಬೇಕು. ಅದಕ್ಕೆ ಆ ಜಿಲ್ಲೆಗಳಿಗೆ ಜವಾಬ್ದಾರಿಯನ್ನು ವಹಿಸಿದ್ದೀವಿ. ಇದಲ್ಲದೆ ಪಕ್ಷದಿಂದನೂ ಕೂಡ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ. ಮಂತ್ರಿ ಅಲ್ಲದೆ ಪಾರ್ಟಿನೂ ಕೂಡ ಆ ಸಂಘಟನೆ ವಿಚಾರದಲ್ಲಿ ಮಾಡಬೇಕು ಅಂತಿದ್ವಿ. ಸರ್, ಇದು ಭದ್ರಾವತಿಯಲ್ಲಿ ಸರ್ ಪಾಕಿಸ್ತಾನ ಪರ ಜಿಂದಾಬಾದ್ ಸರ್ ಇದರದ್ದು ಮಕ್ಕಳನ್ನ ನಾವು ರಾಜಸ್ಥಾನಕ್ಕೆ ನ್ಯಾಷನಲ್ ಕ್ಯಾಂಪ್ಗೆ ಕಳಿಸ್ಕೊಡ್ತಾ ಇದ್ದೀವಿ. ಸುಮಾರು 15 ಜನ 24 ಜನ ನಾವು ಮಕ್ಕಳನ್ನ ರಾಜಸ್ಥಾನ ಕಳಿಸ್ಕೊಡ್ತಾ ಇದ್ದೀವಿ. ಅದನ್ನ ಅವರೆಲ್ಲ ಬಂದಿದ್ದಾರೆ. ಅವ್ರಿಗೆ ಶುಭವನ್ನು ಹಾರೈಸಿದ್ದೀನಿ. ನಾನೇ ಅವ್ರಿಗೆಲ್ಲ ಫ್ಲೈಟ್ ಟಿಕೆಟ್ ಎಲ್ಲ ಮಾಡಿ
ಮಾಡಿ ಕಳಿಸಿ ಅವ್ರನ್ನ ಟ್ರೈನಿಂಗ್ ಕೂಡ ಎಲ್ಲ ಹೋಗ್ತಿದ್ದಾರೆ. ದೇಶದ ಯಂಗ್ಸ್ಟರ್ಸ್ಗೆ ಕೆಲವು ವಿಚಾರಗಳನ್ನು ಅರಿವಾಗಬೇಕು ದೃಷ್ಟಿಯಿಂದ ನಮ್ಮಲ್ಲಿ ಜವಾಹರ್ ಬಾಲ್ ಮಂಚು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಸರ್, ಈ ಸತೀಶ್ ಸೈಲ್ ಅವರನ್ನು ಇಡಿ ಅವರು ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಗೆ ಅಂತ ಕರೆದು ನಿನ್ನೆ ಸತೀಶ್ ಸೈಲ್ನ ಅರೆಸ್ಟ್ ಮಾಡೋಂಥ ಸಂದರ್ಭ ಇರಲಿಲ್ಲ. ಅದು 2010ರಿಂದಲೇ ನಡೀತಾ ಇದೆ. ಎಲ್ಲ ರಾಜಕೀಯದ ಕಾಂಗ್ರೆಸ್ ಅವ್ರ ಮೇಲೆ ಮಾತ್ರ ಆಯ್ದು ತೊಂದರೆ ಕೊಡುವಂಥ ಕೆಲಸ ಗಣೇಶ ಮೆರವಣಿಗೆ ಆದ್ಮೇಲೆ ಕಲ್ಲು ತೂರಾಟ ಆಗಿದೆ. ಮೆರವಣಿಗೆ ಸಂದರ್ಭದಲ್ಲೂ ಕೂಡ ತೂರಾಟ ನೋಡಿ. ಆಗಲೇ ಚೀಫ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಎಲ್ಲ ರಿಯಾಕ್ಟ್ ಮಾಡಿದ್ದಾರೆ. ನಾನು ಊರಲ್ಲಿಲ್ಲ, ನನಗೆ ಫುಲ್ ಮಾಹಿತಿ ಇಲ್ಲ ನನಗೆ. ಸೊ ಅವರು ರಿಯಾಕ್ಟ್ ಮಾಡೋದ್ರಿಂದ ಪೇಪರ್ ನಾನು ನೋಡಿದ್ದೀನಿ. ಸೊ ತಿಳಿದು ನಾನು ಮಾತಾಡ್ತೀನಿ ಅಷ್ಟೇ, ತಿಳಿದೆ ನಾನು ಮಾತಾಡೋಕೆ ಬಿಜೆಪಿ ಅವರೆಲ್ಲ ಇವತ್ತು ಹೋಗ್ತಿದ್ದಾರೆ ಸರ್ ಆರೋಗ್ಯ. ಅಲ್ಲ. ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಬರೀ ರಾಜಕಾರಣ ಮಾಡೋದೇ ಕೆಲಸ, ಜನ ಭಾಗ ಮಾಡೋದೇ ಬೇಡ ಕೆಲಸ, ಬರೀ ಬೆಂಕಿ ಇಕ್ಕದೇ ಕೆಲಸ. ಅವ್ರಿಗೆ ಬೇರೆ ಇನ್ನೇನಿಲ್ಲ, ಅಭಿವೃದ್ಧಿ ಕೆಲಸ. ನಾನು ಆವತ್ತು ಹೇಳಿದ್ದೇನಲ್ಲ, ದೆಹಲಿಗೆ ಹೋಗಲಿ, ದುಡ್ಡು ತೊಗೊಬರಲಿ, ನರೇಗಾ ದುಡ್ಡು ಕೊಡಿಸ್ಲಿ, ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ, ಕಾವೇರಿ ವಾಟರ್ಗೆ ಇದಕ್ಕೆ ಮೇಕೆದಾಟು ಪರ್ಮಿಷನ್ ಕೊಡಿಸ್ಲಿ, ಮಾದಾಯಿ ಪರ್ಮಿಷನ್ ಕೊಡಿಸ್ಲಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಆ ಕೆಲಸ ಮಾಡಲಿ. ಕಲ್ಲು ಹೊಡೆಸಿರೋದೇ ಕಾಂಗ್ರೆಸ್ ಕಡೆಯಿಂದ. ಸಿಟಿ ಎಂಎಲ್ಎಗಳು ಮೀಟಿಂಗ್ ಕರೆದಿದ್ದಾರೆ. ಇವತ್ತು ಬೆಂಗಳೂರು ಸಿಟಿ MLA ನಿನ್ನೆ ಇತ್ತು. ನಾನು ಬೇಡ ಮುಂದಕ್ಕೆ ಹಾಕಿ ಅಂತ ಹೇಳಿದ್ದೆ ಅವ್ರಿಗೆ, ಯಾಕೆಂದ್ರೆ ನಾನು ಇದಕ್ಕೆ ಕೊಯಮತ್ತೂರ್ಗೆ ಹೋಗ್ತಾ ಇದ್ದೀನಿ ಅಂತ. ಇವತ್ತು ಸಾಯಂಕಾಲ ಕರೆದಿದ್ದೀವಿ. ಆಮೇಲೆ ಕೆಲವು ಇದ್ರದ್ದು ಕೂಡ ನಾನು ನೀರಾವರಿ ಬಗ್ಗೆ ಕೂಡ ಮಾತಾಡಿದ್ವಿ. ಕಾಂಗ್ರೆಸ್ನವರಿಂದ ಅಂತ ಸ್ಪೆಷಲ್ ಪ್ಯಾಕೇಜ್ ಏನಾದರೂ ಮನವಿ ಮಾಡ್ತಾರೆ? ನೋಡೋಣ, ಮಾತಾಡೋಣ. ಆಮೇಲೆ ಗ್ರೇಟರ್ ಬೆಂಗಳೂರು ಇದಕ್ಕೆ ಎಲ್ಲ ಉಸ್ತುವಾರಿಗಳು ನೇಮಕ ಆಗಿದೆ. ಮುಂದೆ ಚುನಾವಣೆಗೂ ಕೂಡ ಪಕ್ಷ ಸಜ್ಜುಗೊಳಿಸೋದಕ್ಕೆ ನೋಡಪ್ಪ, ಮಂತ್ರಿಗಳ ಮೇಲೆ ಬರೀ ಅವ್ರ ಕ್ಷೇತ್ರ ಕೆಲಸ ನೋಡೋದಲ್ಲ, ಇಡೀ ಜಿಲ್ಲೆ ನೋಡಬೇಕು. ಇಡೀ ಜಿಲ್ಲೆನೇ ನೋಡಬೇಕು. ಅವ್ರಿಗೂ ಡಿಸ್ಟಿಕ್ ಮಿನಿಸ್ಟ್ರ್ ಇದೆ. ಪೊಲಿಟಿಕಲಿ ಕೆಲವು ಕಡೆ ಎಲ್ಲ ಸೋತಿರೋ ಕಡೆ ಕ್ಷೇತ್ರ ಎಲ್ಲ ಇದೆ. ಆ ಕ್ಷೇತ್ರದಲ್ಲೆಲ್ಲ ಕೋಆರ್ಡಿನೇಷನ್ ಮಾಡಬೇಕು, ಮಾತಾಡಬೇಕು. ಅದಕ್ಕೆ ಆ ಜಿಲ್ಲೆಗಳಿಗೆ ಜವಾಬ್ದಾರಿಯನ್ನು ವಹಿಸಿದ್ದೀವಿ. ಅದಲ್ಲದೆ ಪಕ್ಷದಿಂದನೂ ಕೂಡ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ. ಮಂತ್ರಿ ಅಲ್ಲದೆ ಪಾರ್ಟಿನೂ ಕೂಡ ಆ ಸಂಘಟನೆ ವಿಚಾರದಲ್ಲಿ ಮಾಡಬೇಕು ಅಂತಿದ್ವಿ. ಸರ್, ಇದು ಭದ್ರಾವತಿಯಲ್ಲಿ ಸರ್ ಪಾಕಿಸ್ತಾನ ಪರ ಜಿಂದಾಬಾದ್ ಸರ್ ಇದರದು ಸರ್ DCM ಸರ್ ಇಂಗ್ಲಿಷ್ಗೆ DCM ಸರ್ ಇಲ್ಲ ಸರ್ ಇಲ್ಲೇ ತೊಗೊಂಬಿಡ್ತಾ ಇಂಗ್ಲಿಷ್ಗೆ ನಡಿಯಪ್ಪ, ಯಾವ ಇಂಗ್ಲೀಷ್ ಇಲ್ಲ. ತುಮಕೂರು ಈ ಕಡೆ ಈಗ ಜವಾಹರ್ ಬಾಲ್ ಮಂಚು ಅವರು ಮಂಚದಿಂದ ಮಕ್ಕಳನ್ನ ನಾವು ಇದಕ್ಕೆ ರಾಜಸ್ಥಾನಕ್ಕೆ ನ್ಯಾಷನಲ್ ಕ್ಯಾಂಪ್ಗೆ ಕಳಿಸ್ಕೊಡ್ತಾ ಇದ್ದೀವಿ. ಸುಮಾರು 24 ಜನ ನಾವು ಮಕ್ಕಳನ್ನ ರಾಜಸ್ಥಾನ ಕಳಿಸ್ಕೊಡ್ತಾ ಇದ್ದೀವಿ. ಅದನ್ನ ಅವರೆಲ್ಲ ಬಂದಿದ್ದಾರೆ. ಅವ್ರಿಗೆ ಶುಭವನ್ನು ಹಾರೈಸಿದ್ದೀನಿ. ನಾನೇ ಅವ್ರಿಗೆಲ್ಲ ಫ್ಲೈಟ್ ಟಿಕೆಟ್ ಎಲ್ಲ ಮಾಡಿ ಕಳಿಸ್ತಾ ಇದ್ದೀವಿ. ಅವರೆಲ್ಲ ಟ್ರೈನಿಂಗ್ ಕೂಡ ಎಲ್ಲ ಹೋಗ್ತಾ ಇದ್ದಾರೆ. ಈ ದೇಶದ ಯಂಗ್ಸ್ಟರ್ಸ್ಗೆ ಕೆಲವು ವಿಚಾರಗಳನ್ನು ಅರಿವಾಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ಜವಾಹರ್ ಬಾಲ್ ಮಂಚು ಭಾಳ ಚೆನ್ನಾಗಿ ಕೆಲಸ ನಡೀತಾ ಇದೆ. ಬಿಜೆಪಿ ವಿಚಾರಣೆಗೆ ಅಂತ ನೋಡ್ರಿ, ಸತೀಶ್ ಸೈಲ್ನ ಅರೆಸ್ಟ್ ಮಾಡೋಂಥ ಸಂದರ್ಭ ಏನಿಲ್ಲ. ಅದು 2010ರಿಂದಲೇ ನಡೀತಾ ಇದೆ. ಎಲ್ಲ ರಾಜಕೀಯದ ಕಾಂಗ್ರೆಸ್ ಅವ್ರ ಮೇಲೆ ಮಾತ್ರ ಆಯ್ದು ತೊಂದರೆ ಕೊಡುವಂಥ ಕೆಲಸ ನಡೀತಾ ಇದೆ. ಬಿಜೆಪಿ ಲೀಡರ್ಸ್ have gone to ಸರ್